ರಘು, ನಾವು ಅದೊಂದು ಆ ಒಂದು ಲೈಫ್ ಇದೆಲ್ಲ, ಆ ಟೈಮ್ ಇದು, ದಟ್ ಈಸ್ ಗೋಲ್ಡನ್ ಮೆಮೊರೀಸ್. ವಿ ಕ್ಯಾನಾಟ್ ಫರ್ಗೆಟ್ ಆಲ್ ದಟ್. ಅಲ್ಲಿ ಗೊತ್ತಲ್ಲ, ಗಾಂಧಿನಗರಲ್ಲಿ ಕೆಲವರು ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವೀಸ್ ಇದು. ಎಷ್ಟೋ ಪ್ರತಿಭೆಗಳು ಈ ಥರದ್ದು ಸಿನಿಮಾಯಿಂದ ದೂರ ಆಗೋದಕ್ಕೆ ಇದು ಒಂದು ಕಾರಣ. ಇದೇ ಹೇಳಿದ್ದೆ ನಾನು, ಗಂಡು ಮಕ್ಳಿಗೂ ಸಮಸ್ಯೆ ಇರುತ್ತೆ. ಹೆಣ್ಣು ಮಕ್ಕಳನ್ನೇ ಜಾಸ್ತಿ ಪ್ರೊಜೆಕ್ಟ್ ಮಾಡೋದು, ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ಹೌದು, ತುಂಬಾ ಜನ ಗಂಡು ಮಕ್ಕಳಿಗೂ ಪ್ರಾಬ್ಲಮ್ ಇದೆ. ದಟ್ ಈಸ್ ದ ರೀಸನ್ ನಾನು ಇಲ್ಲಿಂದ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ನಾನು ಯಾರಂತ ಗೊತ್ತಿಲ್ಲ, ಸೊ ಅಲ್ಲಿ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ನೂರೊಂದು ನೆನಪು. ಅದಾದ್ಮೇಲೆ ಕೌರವ ಒಂದು ಮಾಡಿದೆ, BC ಪಾಟೀಲ್, ಪ್ರೇಮ ಅವ್ರ ಜೊತೆ. ಅದ್ರಲ್ಲಿ ಒಂದು ಹಾಡಲ್ಲಿ ಬರ್ತೀರಾ ನೀವು, ಮಾಂಟೇಶ್ ಸಾಂಗ್ ಅಲ್ಲಿ. ನನಗೆ ಹಾಡು ತುಂಬಾ ಇಷ್ಟ. ಏನಾಯ್ತು ಅದ್ರಲ್ಲಿ ಅಂತರಾಳದಾಗೆ. ಅದೇ ದಟ್ ಈಸ್ ವಾಟ್, ಅದೇ ಒಂದು ಪ್ರಾಬ್ಲಮ್ ಆಯ್ತು. ಅಂದ್ರೆ ಪ್ರಾಬ್ಲಮ್ ಅಲ್ಲ, ಐ ಆಮ್ ನಾಟ್ ಸೇಯಿಂಗ್ ಪ್ರಾಬ್ಲಮ್. ನಾನು ಬರುವ ಟೈಮಲ್ಲಿ ಪ್ರೊಡ್ಯೂಸರ್ನವರೇ ಹೀರೋ ಆಗ್ಬಿಟ್ರು, ಡೈರೆಕ್ಟರ್ನವರೇ ಹೀರೋ ಆಗ್ಬಿಟ್ರು. ಅಂದ್ರೆ ಆ ಟೈಮಲ್ಲಿ ಏನಾಯ್ತು, ವಿ ಹ್ಯಾವ್ ಟು ಬಿ ಫ್ರ್ಯಾಂಕ್ ಅಲ್ಲ, ನಾವು ಅದನ್ನು ನಮ್ಗೆ ಹೀರೋ ಕೊಡಿ ಅಂತ ಹೇಳಕ್ಕಾಗಲ್ಲ ಅದು. ಸೊ ಇಟ್ ಆಲ್ ವೆಂಟ್ ಆಫ್ ಹಾಗೆ. ಆಗ ಐ ಫೀಲ್ ಸುದೀಪ್ ವಾಸ್ ಅವನ್ ತಾಯವ ಪಿಕ್ಚರ್ ಮಾಡಿದ್ದ, ತಾಯವ. ನಾನಾಗ ಧೋನಿ ಸಾಗಲಿ ಹೀರೋ. ಮತ್ತೆ ಅವರ ತಂದೆ ಪ್ರೊಡ್ಯೂಸ್ ಮಾಡಿ ಒಂದು ಸ್ಪರ್ಶ ಮಾಡಿದ್ರು. ಸ್ಪರ್ಶ ಮಾಡಿದ್ರು. ಆಮೇಲೆ ಅಫ್ ಕೋರ್ಸ್ ಇವತ್ತಿಗೆ ಸುದೀಪ್ ಈಸ್ ಅ ಟಾಪ್ ಮೋಸ್ಟ್ ಬಿಗ್ ಸ್ಟಾರ್ ಬಗ್ಗೆ ನಾವು ಇದೇ ಮಾಡಕ್ಕಾಗಲ್ಲ. ಅಂಡ್ ಗಿರಿ, ದುರ್ಗಾ ಶಕ್ತಿ ಮೆಮೊರೀಸ್, ದೇವರಾಜ್ ಸರ್. ದೇವಣ್ಣ ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ದೇವಣ್ಣ ಮಾತ್ರ ವಿ ಯೂಸ್ ಟು ಶೇರ್. ಗಿರೀಶ್, ಫಿಲ್ಮ್ ಇಸ್ ನಾಟ್ ಸೋ ಈಸಿ. ಅವ್ರು ಹೇಳ್ತಾ ಇದ್ರು, ಯು ಕ್ಯಾನ್ ಗೋ ಟು ಬಾಂಬೆ, ಯು ಕ್ಯಾನ್ ಗೋ ಟು ಸಮ್ ಅದರ್ ಪ್ಲೇಸ್, ಡೂ ಸಮಥಿಂಗ್, ಏನಾದರೂ ಮಾಡ್ಬೋದು. ನಾವು ಕಲೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಂದರೆ ಇದು ಡಿಪೆಂಡೆನ್ಸಿ ಅಲ್ಲ. ವಿ ಕ್ಯಾನಾಟ್ ಗೋ ಆ್ಯಂಡ್ ಎಲ್ಲಿಯಾದ್ರೂ ಹೋಗಿ ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಜನ ಗುರ್ತಿರ್ತಾರೆ. ಸೊ ಅದು ನನಗೆ ಐ ಥಾಟ್ ದಟ್ ವಾಸ್ ಗೋಲ್ಡನ್ ವರ್ಡ್ಸ್ ಅವ್ರು ನನಗೆ ಕೊಟ್ಟದ್ದು. ದೇವಣ್ಣ, ಥ್ಯಾಂಕ್ ಯು ವೆರಿ ಮಚ್. ದೇವಣ್ಣ ಹ್ಯಾಸ್ ಗಿವನ್ ಫ್ಯಾಂಟಾಸ್ಟಿಕ್. ಅದು ನನಗೆ ಹೇಳಿದರು. ಸೊ ಐ ಥಾಟ್ ಆಲ್ಸೋ, ನಾನು ಸೆನ್ಸಿದೆ, ಲೆಟ್ ಮೀ, ನಾನು ಮಾಡಿದೆ. ಅದಾದ್ಮೇಲೆ ನಾನು ಶಿವಣ್ಣನೊಟ್ಟಿಗೆ ಮಾಡಿದೆ, ಒಂದು ಅಸುರ ಮಾಡಿದೆ. ಹೇಗಿತ್ತು ಅದು ಶಿವಣ್ಣನ ಜೊತೆಗೆ ಎಕ್ಸ್ಪೀರಿಯನ್ಸ್? ಶಿವಣ್ಣನ ಜೊತೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಅದೇ, ನಾನೊಂದು ರಾಮ್ಜಿ ಕ್ಯಾರೆಕ್ಟರ್ ಅಂತ ಮಾಡಿದ್ದೇನೆ. ತಮಿಳಲ್ಲಿ ರಾಮ್ಜಿ ಕ್ಯಾರೆಕ್ಟರ್ ಮಾಡಿದ್ದು, ರಾಮ್ಜಿ ಅವ್ರು ಮಾಡಿದ್ದು. ಅದನ್ನು ನಾನು ಮಾಡಿದೆ ಇಲ್ಲಿ, ಲವ್ ಇಂಟ್ರೆಸ್ಟ್ ಟು ದ ಹೀರೋಯಿನ್. ಬಟ್ ದ್ಯಾಟ್ ಆಲ್ಸೋ ಪಿಕ್ಚರ್ ಫ್ಲಾಪ್ಡ್. ಪೀಪಲ್ ಡಿ ಡಾಂಟ್ ರೆಕಗ್ನೈಸ್ ಮಿ ಅಗೇನ್ ದೇರ್ ಆಲ್ಸೋ. ಅದಾದ್ಮೇಲೆ ನಾನು ಮಾಡಿದ್ದ ಲಾಸ್ಟ್ ಒಂದು ಇದು ಮಾಡಿದ್ದೆ, ದುರ್ಗಾಶಕ್ತಿ ಡೈರೆಕ್ಟರ್ ಸೂರ್ಯ ಅವರದು, ಅವರೇ ಒಂದು ಮಾಡಿದರು ಪಿಕ್ಚರ್, ನೀಲಾಂಬರಿ ಅಲ್ಲ, ಭೀಷ್ಮ ಭೀಷ್ಮಗಣ ಅಂತ. ಅದರ ಮುಂಚೆ ಅವರು ನೀಲಾಂಬರಿ ಮಾಡಿದ್ದು. ಅದರಲ್ಲಿ ಒಂದು ನಾನು ಚಿಕ್ಕ ರೋಲ್ ಮಾಡಿದೆ ಪ್ರೇಮನ್ ಜೊತೆ. ಅದಾದ್ಮೇಲೆ ನಾನು ಮಾಡಿದ್ದು ನಾನು ಭೀಷ್ಮ, ಅದ್ರಲ್ಲಿ ನಾನು ಮೇನ್ ವಿಲನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇವನ್ ದ್ಯಾಟ್ ಫೇಲ್ಡ್. ದೇವಣ್ಣ ವಾಸ್ ದೇರ್. ಸೊ ಅದಾದ್ಮೇಲೆ ನಾನು ಅನಿಸಿದೆ, ಐ ಥಿಂಕ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಬಾಂಬೆ. ಎಲ್ಲಿ, ಯಾವ ಮೂಮೆಂಟಲ್ಲಿ ಆ ಡಿಸಿಷನ್ ಮಾಡಿದ್ದು? ಬಾಂಬೆ ಡಿಸಿಷನ್ ಏನು ಮಾಡಿದೆ ಅಂದರೆ ಸಿನಿಮಾಲಿ ಓಕೆ, ಇನ್ನೂ ಸ್ವಲ್ಪ ಟ್ರೈ ಮಾಡೋಣ ಹೀರೋ ಆಗಿ. ಯಾಕೆಂದರೆ ಹೀರೋ ಆಗಿ ಯಾರಿಗೂ ಸಿಗದೇ ಇರೋ ಒಂದು ಲಾಂಚ್ ಸಿಕ್ತು. ಆ ಕ್ಯಾರೆಕ್ಟ್ರು ಆ್ಯಂಟಿನೋ ಮಗದೊಂದು ಬೇರೆ, ಸೌಂದರ್ಯ ಅನ್ನೋ ಒಂದು ಹೀರೋಯಿನ್ ಜೊತೆ ನೀವು ಹೀರೋ ಆಗಿ ಲಾಂಚ್ ಆದ್ರಿ. ಬಟ್ ಅವತ್ತೆಲ್ಲ ನೋಡಿ, ಗೈಡ್ ಮಾಡೋರು ಅಥವಾ ನಮಗೆ ಸ್ವಂತ ನಾಲೆಜ್ ಏನಾದಿರಲ್ಲ, ನೆಕ್ಸ್ಟ್ ಯಾವ ಸಿನಿಮಾ ಮಾಡಬೇಕು, ಹೌ ಟು ಬಿಲ್ಡ್ ಎ ಕೆರಿಯರ್ ಅಂತ. ಕರೆಕ್ಟ್. ಅದು ನಂಗೆ ಸಿಗ್ಲಿಲ್ಲ. ಯಾಕಂದ್ರೆ ದರ್ ವಾಸ್ ಕನೆಕ್ಟಿವಿಟಿ ಇರಲಿಲ್ಲ. ಮೊಬೈಲ್ ಫೋನ್ಸ್ ಆಗಿರ್ಲಿಲ್ಲ. ಪೇಜರ್ ಇತ್ತು, ಪೇಜರ್ ಒಂದಿತ್ತು, ಕನೆಕ್ಟಿವಿಟಿ ಇಲ್ಲ. ಯಾವ್ದ್ರಲ್ಲಿ ನೋಡುದು? ನಮ್ಗೆ ಈಗ ಯಾರ ಹತ್ರ ಹೋಗ್ಬೇಕಾದ್ರೆ, ಇನ್ಫ್ಯಾಕ್ಟ್ ರಘು, ನಾವು ಮಿಸ್ ಆಗ್ಬಿಟ್ವಿ. ನಾವು ಇವತ್ತೇ ನಾನು ಲಾಸ್ಟ್ ಮೀಟ್ ಮಾಡಿದ್ದೆ, ಯಾವಾಗ ನಂಗೆ ಜ್ಞಾಪಕ ಇದೆ, ಹೇನ ಭೀಷ್ಮ ಕಣೋ ಶೂಟಿಂಗ್ ನಡೀತಿರ್ಬೇಕಾದ್ರೆ ಲೊಕೇಶನ್ಗೆ ನಾನು ಈ ಸ್ಟುಡಿಯೋ ರೌಂಡ್ ಅಪ್ ಕವರ್ ಮಾಡೋದಕ್ಕೆ ಬಂದಿದ್ದೆ. ಎಲ್ಲಿ ಅವಾಗೆಲ್ಲ ನಂಬರ್ಗಳು ಇರಲಿಲ್ಲ ನಮ್ಮ ಫೋನ್, ಎಲ್ಲಿ ಸಿಕ್ಕಿಲ್ಲ, ಇದು ಮಾಡಿ ಸಿಗುವ ಅಂತ ಹೇಳಿ ಅವತ್ತು ನೋಡಿದ್ದು ಗಿರೀಶ್ ಶೆಟ್ಟಿನ. ಮತ್ತೆ ಇವತ್ತೇ ನೋಡ್ತಾ ಇರೋದು ನಾನು. ನಾವೆಲ್ಲ ಮಿಸ್ ಆಗ್ಬಿಟ್ವಿ ಎಲ್ಲ. ಜ್ಞಾಪಕ ಇದ್ನ ನಾನು ನಿಮ್ಗೆ? ಯಾಕೆಂದ್ರೆ ನಾನು ಫಸ್ಟ್ ಫೋನ್ ಮಾಡಿ ಗಿರೀಶ್ ಹಿಂಗೆ, ರಘು ನೀವು ಹೆಂಗ್ ಮಾತಾಡ್ತೀರಾ ಅದೇ ತರ ಮಾತಾಡಿದ್ರಿ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ನಾನು ಜ್ಞಾಪಕ ಇಟ್ಕೊಂಡಿದ್ದಕ್ಕೆ. ನನಗಂತೂ ನೀವು ಜ್ಞಾಪಕ ಇದ್ರಿ, ನಿಮ್ ಫೋಟೋನೆಲ್ಲ ನನ್ನ ಹತ್ರ ಹುಷಾರಾಗಿ ಇಟ್ಕೊಂಡಿದ್ದೆ ನಾನು. ರಘು, ನಾವು ಅದೊಂದು ಲೈಫ್ ಇದೆಲ್ಲ, ಆ ಟೈಮ್ ಇದು, ದಟ್ ಈಸ್ ಗೋಲ್ಡನ್ ಮೆಮೊರೀಸ್. ವಿ ಕ್ಯಾನಾಟ್ ಫರ್ಗೆಟ್ ಆಲ್ ದಟ್ ಅಲ್ವಾ? 100%. ವಿ ಆರ್ ಆಲ್ ದಟ್ ಗೋಲ್ಡನ್ ಮೆಮೊರೀಸ್ ಅಲ್ಲ. ಹೌ ಐ ಕ್ಯಾನ್ ಫರ್ಗೆಟ್? ಇದನ್ನು ಮರಿಬೇಕಂತಾದ್ರೆ ಮರಿಯಕ್ಕಾಗಲ್ಲ. ಕರೆಕ್ಟ್. ಅದೇ, ಏಕೆ ನಮ್ಮ ಟಾಪಿಕ್ ಡೈವರ್ಟ್ ಆಯಿತು. ಯಾವ ಮೂಮೆಂಟಲ್ಲಿ ಇನ್ನು ನಾನು ಟ್ರೈ ಮಾಡೋದಿಲ್ಲ, ಪ್ರಯೋಜನ ಇಲ್ಲ, ಲೆಟ್ ಅಸ್
ನೋ ನನಗೆ ಅದಾದಮೇಲೆ ಏನಾಯ್ತು ಅಂದರೆ ನಾನು ಮಂಗಳೂರಲ್ಲಿ ಇರುವಾಗ ಜನರು ಕೇಳ್ತಾರೆ ನೆಕ್ಸ್ಟ್ ಯಾವ ಮೂವಿ, ಬಿಕಾಸ್ ನಾನು ಫ್ರೀಕ್ವೆಂಟ್ ಆಗಿ ಇರ್ತದಲ್ಲ ಮೂವಿಯಸಲ್ಲಿ, ನೆಕ್ಸ್ಟ್ ಯಾವ್ದು ಮೂವಿ, ನೆಕ್ಸ್ಟ್ ನಾನು ಹೇಳ್ತೇನೆ ನಾನು ಬರ್ತಾ ಇದ್ದೆ, ನೆಕ್ಸ್ಟ್ ಇದು ಬರ್ತಾ ಉಂಟು ಅಂತ ಹೇಳ್ತೇನೆ. ದ್ಯಾಟ್ ಬಿಕೇಮ್ ನನಗೆ ಒಂದು ವಾಟ್ ಇಸ್ ದ್ಯಾಟ್ ಒಂದು ಫೀಲಿಂಗ್ ಆಗ್ತಿತ್ತು, ಅರೆ ನಾನು ಇಲ್ಲೇ ಇದ್ದರೆ ಪೀಪಲ್ ಕೀಪ್ ಆನ್ ಆಸ್ಕಿಂಗ್ ಮೀ, ಸೊ ಐ ಥಾಟ್ ನಾನು ಬಾಂಬೆಗೆ ಹೋಗ್ತೇನೆ ಅಂತ, ಲೆಟ್ ಮೀ ಗೋ ಟು ಬಾಂಬೆ. ದ್ಯಾಟ್ ಈಸ್ ದ ರೀಸನ್ ನಾನು ಇಲ್ಲಿಂದ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ನಾನು ಯಾರಂತ ಗೊತ್ತಿಲ್ಲ, ಪೀಪಲ್ ಆರ್ ನಾಟ್ ಯೂಸ್ ಟು ಸಿ ಇದು ಕನ್ನಡ ಮೂವಿ ಎಲ್ಲ, ಹಿಂದಿ ಜಾಸ್ತಿ ನೋಡ್ತಾರೆ. ಕರೆಕ್ಟ್. ಸೊ ಅವ್ರಿಗೆ ಗೊತ್ತೇ ಇಲ್ಲ ನಾನು ಏನಂತ ಏನು ನೋಡಿದ್ದೇನೆ ಅದೆಲ್ಲ ಗೊತ್ತೇ ಇಲ್ಲ ಅವರಿಗೆ. ಸೊ ಅಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಐ ವಾಸ್ ವಿತ್ ನನ್ನ ಬ್ರದರ್ ಇನ್ ಲಾದು ವೈನ್ ಸ್ಟೋರ್ಸ್ ಇತ್ತು. ಸೊ ಐ ವಾಸ್ ವಿತ್ ವೈನ್ ಸ್ಟೋರಲ್ಲಿ, ನಾನು ವೈನ್ ಸ್ಟೋರಲ್ಲಿದ್ದೆ. ಬೇರೆ ಲ್ಯಾಂಗ್ವೇಜು ಎಲ್ಲೂ ನಾನು ಹೋಗಬೇಕು ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಬರಲಿಲ್ವಾ? ಅಲ್ಲ, ನನಗೆ ಅಲ್ಲಿ ಟಚ್ ಇರಲಿಲ್ಲ. ನನಗೆ ಈಗ ಫಾರ್ ಎಕ್ಸಾಂಪಲ್ ಆಗ ನನಗೆ ಒಂದೇ ಲಿಂಕ್ ಇದ್ದದ್ದು ಸೌಂದರ್ಯ. ಅಲ್ಲಿ ನನಗೆ ಲಿಂಕೆ ತಪ್ಪಿ ಹೋಯ್ತು ನನಗೆ ಅಲ್ಲಿ, ನಾನು ಹೇಗೆ ಹೋಗುದಂತ. ಯಾಕೆ ನೀವು ನಮ್ಗೆ ಎಲ್ಲರ ಜೊತೆನೂ ಟಚ್ ಬಿಟ್ಬಿಟ್ರಿ? ಸಿನಿಮಾ ಕಿಟ್ಟಿ ಇರ್ಬೋದು, ಓಕೆ ನಾವೆಲ್ಲ ಬಿಟ್ಬಿಟ್ಟು ವಿ ಆರ್ ಥರ್ಡ್ ಆರ್ ಫೋರ್ತ್ ಕನೆಕ್ಟೆಡ್. ಕಿಟ್ಟಿ ಹತ್ರ ನಾನು ಒಮ್ಮೆ 2 ಸತಿ ಮಾಡಿದೆ, ಸರ್ ಈಗ ನನಗೆ ಒಂದು ಪಿಕ್ಚರ್ ಆಫರ್ ಬಂದಿದೆ ಅಂತ. ಒಂದು 2-3 ಇಟ್ ಈಸ್ ನಾಟ್, ನಾನು ಇದನ್ನು ಎಂಡ್ ಮಾಡಲಿಲ್ಲ. ನಾನು ಯಾವುದು ಪಿಕ್ಚರ್ ಬಂದರೆ ನಾನು ಇವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಯಾರಿಗೆ, ಕಿಟ್ಟಿಗೆ. ನಾನು ಆ ಟೈಮಲ್ಲಿ ನಾನು ರಾಜನ್ ಸಿಂಗ್ ಬಾಬು ಇಸ್ ಅನ್ರೀಚಬಲ್, ರೀಚ್ ಆಗ್ತಿಲ್ಲ ಅವರು. ಸೊ ಕಿಟ್ಟಿಗೆ ಹೇಳ್ತಿದ್ದೆ ನಾನು, ಇವ್ರದ್ದು ಡೈರೆಕ್ಟ್, ಇಲ್ಲ ಅದು ಮಾಡಬೇಡ, ದಟ್ ಈಸ್ ನಾಟ್ ಅ ಗುಡ್ ಬ್ಯಾನರ್. ದೆನ್ ಐ ಸ್ಟಾಪ್. ನಂಗೆ ಗೊತ್ತಿಲ್ಲ, ಇಫ್ ಐ ಗೋ ವಿತ್ ರಾಂಗ್ ಬ್ಯಾನರ್ ಅಂತಲ್ಲ, ಎಲ್ಲಿಯಾದರೆ ರಾಂಗ್ ಪ್ರಾಜೆಕ್ಟ್ ಹೋದರೆ ದೆನ್ ಇಟ್ ವಿಲ್ ಬಿ ವರ್ಸ್. ನಮ್ಗೆ ಗೊತ್ತಿಲ್ಲ, ಕೆಲವೊಂದ್ರೆ ಅಲ್ಲಿ ಗೊತ್ತಲ್ಲ ಗಾಂಧಿನಗರಲ್ಲಿ ಕೆಲವರು ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವೀಸ್ ದೇ ಡೂ. ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ಮೈ ಕ್ಯಾರಿಯರ್ ಆಲ್ಸೋ. ಇವಾಗ ಜನರಲಿ ನಮ್ಮ ಸಿನಿಮಾದಲ್ಲಿ ಒಂದಿದೆ ಗಿರಿ, ಗೊತ್ತಿಲ್ಲ ವೆದರ್ ಯು ಹ್ಯಾವ್ ಫೇಸ್ ದಟ್ ಆರ್ ನಾಟ್. ಇವಾಗ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಆದರೆ ಈ ಮೀಟು ಗೀಟು ಅನ್ನೋದೊಂದು ಪ್ರಾಬ್ಲಮ್ ಅಂತಂದ್ರೆ ಗಂಡು ಮಕ್ಳಿಗೆ ಒಂದು ಪ್ರಾಬ್ಲಮ್ 100% ಇದೆ. ನಾವು ಹೆಣ್ಣು ಮಕ್ಕಳನ್ನೇ ಜಾಸ್ತಿ ಪ್ರೊಜೆಕ್ಟ್ ಮಾಡೋದು, ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ಹೌದು, ತುಂಬ ಜನ ಗಂಡು ಮಕ್ಕಳಿಗೂ ಪ್ರಾಬ್ಲಮ್ ಇದೆ. ಅದರಲ್ಲಿ ನನಗೆ ಗೊತ್ತಿರೋಂಗೆ, ನನಗೊಂದು ಸುದ್ದಿ ಗೊತ್ತು, ಗಿರೀಶ್ನ ಫ್ರೆಂಡ್ ಆಗಿ ಅಥವಾ ಗಿರೀಶ್ನ ಗೆಳೆಯಾಗಿ ಅಥವಾ ಗಿರೀಶ್ನ ಹತ್ತಿರದಿಂದ ನೋಡಿ. ಏನಾಗುತ್ತೆ ಸ್ನೇಹಿತರೆ, ಮಂಗಳೂರಿನವರು ದುಡ್ಡಿದೆ, ಅವ್ರ ಹತ್ರನೂ ಬೇಕಾದಷ್ಟು ದುಡ್ಡಿದೆ, ಅವರೇ ದುಡ್ಡು ಕೊಟ್ಟು ಪಿಕ್ಚರ್ ಮಾಡ್ಬೋದು. ಈ ಕ್ಯಾಲ್ಕುಲೇಷನ್ಸ್ಗಳು ಜಾಸ್ತಿ. ಐ ಥಿಂಕ್ ತುಂಬ ಜನ ನಿಮ್ಮನ್ನು ದುಡ್ಡು ಕೇಳ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ ಸಿನಿಮಾ ಮಾಡ್ತೇನೆ. 100% ತುಂಬ ಜನ ನನಗೆ ಆನ್ಲೈನಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಕೆಲವೊಮ್ಮೆ. ಅಲ್ಲ, ಆ ಸಮಯದಲ್ಲೂ ಸ್ಟಾರ್ಟಿಂಗ್ ನಲ್ಲಿ ಸೋ ಕಾಲ್ಡ್ ಕೆಲವರು ದೊಡ್ಡ ಹೆಸರುಗಳು ಹೇಳೋದು ಬೇಡ, ಬಂದರೆ ನಿಮ್ಮನ್ನ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಇದೆಲ್ಲ ಅಂತ. ಎಷ್ಟೋ ಪ್ರತಿಭೆಗಳು ಈ ಥರದ್ದು ಸಿನಿಮಾಯಿಂದ ದೂರ ಆಗೋದಕ್ಕೆ ಇದು ಒಂದು ಕಾರಣ. ಇದೇ ಹೇಳಿದ್ದೆ ನಾನು, ಗಂಡು ಮಕ್ಳಿಗೂ ಸಮಸ್ಯೆ ಇರುತ್ತೆ ಅಂತ. ಗಂಡು ಮಕ್ಳಿಗೆ ಸಮಸ್ಯೆ ಇಲ್ಲ ಅಂತ ಇಲ್ಲ, 100% ಸಮಸ್ಯೆ ಇದೆ. ಸೊ ಕರೆಕ್ಟಾಗಿ ನಾವು ಈ ಪ್ರತಿಭೆನ ಬೆಳೆಸ್ಕೊಂಡಿದ್ದಿದ್ರೆ ಕನ್ನಡಕ್ಕೆ ಇವತ್ತಿಗೂ ಅವರು ಕರಾವಳಿ ಕ್ಷೇತ್ರದ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಬ್ಬ ಹೆಸರನ್ನ ಅಚ್ಚೊಳೆಯುವಂಥ ಒಬ್ಬ ಕಲಾವಿದ ಆಗ್ತಿದ್ರು. ಇದು ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಇಂಡಸ್ಟ್ರಿ ಕರೆಕ್ಟಾಗಿ ನಾವು ಬಳಸ್ಕೊಳ್ಳೋದಕ್ಕಾಗಿಲ್ಲ. ಎನಿವೆ, ನೋ ಪ್ರಾಬ್ಲಮ್. ಬಾಂಬೆಗೆ ಹೋದ್ರಿ, ಬಾಂಬೆಗೆ ಹೋಗಲಿ ವೈನ್ ಸ್ಟೋರ್ ಮಾಡಿದೆ. ವೈನ್ ಸ್ಟೋರ್ ನನ್ನ ಬ್ರದರ್ ಇನ್ ಲಾ ಅಂಡರ್ ಇದ್ದೆ ನಾನು. ಅದಾದ ಮೇಲೆ ಸ್ವಲ್ಪ ಸಮಯ 2 years ವೈನ್ ಸ್ಟೋರ್ ಅಂಡರ್, ಅವರ ಭಾವನ ಅಂಡರ್ ವರ್ಕ್ ಮಾಡಿದೆ. ಅದಾದ ಮೇಲೆ ಐ ಡಿಡ್ ಮೈ ಓನ್ ರೆಸ್ಟೋರೆಂಟ್ ಇದೆ. ಎಲ್ಲಿ? ಬಾಂಬೆಯಲ್ಲಿ. ಏನು ರೆಸ್ಟೋರೆಂಟ್ ಹೆಸರು? ಟೆಂಪ್ಟೇಷನ್ಸ್ ಅಂತ. ಓಕೆ, ಎಲ್ಲಿ ಬಾಂಬೆಲಿ? ಬಾಂಬೆ ಇಸ್ ಕಾಂದಿವಿಲಿ. ಟೆಂಪ್ಟೇಷನ್ಸ್ ಅಂತ ಮಾಡಿದೆ. ದೆನ್ ಅದಾದ ಮೇಲೆ ಒಂದು ಕಪ್ಪರೇಟಲ್ಲಿ ಅಂತ ಒಂದು ವೈನ್ ಸ್ಟೋರ್ ಮಾಡಿದೆ ಆ ಟೈಮಲ್ಲಿ. ಅಲ್ಲಿ ಕಪ್ಪರೇಟಲ್ಲಿ ಸ್ಟಿಲ್ ಇಟ್ಸ್ ಡೂಯಿಂಗ್ ವೆರಿ ಗುಡ್. ಈಗ ಅದೇ ಇದೆ, ಅದು ನನ್ನ ಸ್ವಂತ. ಇದು ನಡೆಸ್ತಿದ್ದು, ಅದು ಇದನ್ನು ಬಿಟ್ಟೆ, ನಾನು ಬಿಟ್ಟೆ. ಇವಾಗ ಯಾರು ನಿಮ್ಮ ಸ್ವಂತದ್ದು ಯಾರು ನೋಡ್ಕೋತಾ ಇದ್ದಾರೆ? ನಾನೇ ನೋಡೋದು. ಐ ಹ್ಯಾವ್ ಅ ಟೀಮ್, ನಮ್ಮ ಇವರೆಲ್ಲ ನೋಡ್ತಾ ಇರ್ತಾರೆ. ಅದಾದ ಮೇಲೆ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಅದಾದ ಮೇಲೆ ನನ್ನ ಫ್ರೆಂಡ್ ಒಂದು ಅಜಿತ್ ಚೌಟ ಅಂತ ಒಬ್ಬರಿದ್ದು, ಅವರೊಟ್ಟಿಗೆ ನಾನು ವೆಸ್ಟ್ ಆಫ್ರಿಕಾ ಗಾನಾ ಅಂತ ಅಲ್ಲಿ ಟಿಂಬರ್ ಎಕ್ಸ್ಪೋರ್ಟ್ಸ್ ಸ್ಟಾರ್ಟೆಡ್. ಅವ್ರದ್ದು ಕಂಪನಿ ಇತ್ತು. ಅವ್ರ ಕಂಪನಿಯಿಂದ ನಾನು ಅವ್ರು ನೈಜೀರಿಯಾದಲ್ಲಿರೋದು, ನಾನು ಗಾನಾದಲ್ಲಿ ಅವರೊಟ್ಟಿಗೆ ನಾನು ಅಲ್ಲಿ ಮಾಡಿದೆ. ಅಲ್ಲಿ ಒಳ್ಳೆ ಮಿತ್ರ ನನ್ನೊಂದು ಗಂಗಾಧರ್ ಶೆಟ್ಟಿ ಅಂತ ಒಬ್ಬರಿದ್ದರು. ಸೊ ಹಿ ಆಲ್ಸೋ ಹೆಲ್ಪ್ ಮೀ ಔಟ್ ದೇರ್. ಸೊ ಅಲ್ಲಿಂದ ನಾನು ಟಿಂಬರನ್ನು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದೆ. ಅಂದರೆ ಹೊಸ ಕ್ಷೇತ್ರ ಆಗಿದೆ. ಇವಾಗ ಹೋಟೆಲ್ ಉದ್ಯಮ ಅಂದರೆ ನಿಮಗೆ ಮಂಗಳೂರಿನವ್ರಿಗೆ ಅದೊಂಥರ ಜೆನೆಟಿಕಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆ ಬಿಸ್ನೆಸ್ಸು. ಬಟ್ ಇದು ಟಿಂಬರ್ ಬಿಸ್ನೆಸ್ ಇಸ್ ವೆರಿ ನ್ಯೂ ಟು ಯು. ಎಸ್. ಸೊ ಎಷ್ಟು ಚಾಲೆಂಜಸ್ ಇತ್ತು ನೀವು ಅದನ್ನು ಕಲ್ತ್ಕೊಳ್ಳೋದಕ್ಕೆ, ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ? ವರ್ಕಿಂಗ್ ಇನ್ ಆಫ್ರಿಕಾ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್. ಟೆಲ್ ಮಿ ಅಬೌಟ್ ದಟ್. ಆಫ್ರಿಕನ್ ಪೀಪಲ್ಸ್ ಇಟ್ ಈಸ್ ಸುಲಭ ಅಲ್ಲ ಅದು. ದೇ ಆರ್ ವೆರಿ ಟಫ್ ಪೀಪಲ್ ಟು ವರ್ಕ್ ವಿತ್ ದಟ್. ಅವರನ್ನು ನಾವು ಕಲಿಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ
ಶೂಡ್ ಅಂತ ಹೇಳೋದಲ್ಲ, ವಿ ಹ್ಯಾವ್ ಟು ಬಿ ವೆರಿ ಟೆಕ್ನಿಕಲಿ ಸೌಂಡ್ ಇರಬೇಕು ನಾವು, ಪರ್ಫೆಕ್ಟ್ ಆಗಿರ್ಬೇಕು. ಪರ್ಫೆಕ್ಷನ್ಸ್ ಇರಬೇಕು. ಹಾಗೆ ಸೊ ಇಟ್ ವಾಸ್ ಈಸಿ ಫಾರ್ ಮಿ, ಆಫ್ರಿಕನ್ ಪೀಪಲ್ಸ್ ಆಲ್ಸೋ. ಅಂದ್ರೆ ಯು ವಿಲ್ ಎಕ್ಸ್ಪೋರ್ಟ್ ದಟ್ ಟಿಂಬರ್ ಟು ಇಂಡಿಯಾ, ಚೈನಾ, ವಿಯಟ್ನಾಂ ಮಾಡ್ತಿದ್ದೆ. ಸೊ ಸ್ಟಿಲ್ ಬಿಸ್ನೆಸ್ ಇಸ್ ಆನ್. ಇಟ್ ಇಸ್ ಆನ್. ಓಕೆ, ಅಂದ್ರೆ ನೀವು ವೆಸ್ಟ್ ಆಫ್ರಿಕಾಗೂ ಫ್ರೀಕ್ವೆಂಟ್ ಫ್ಲೈಯರ್ ನೀವು? ಫ್ರೀಕ್ವೆಂಟ್ ಅಲ್ಲ, ಮೇ ಬಿ ಅರೌಂಡ್, ಈಗ ನಾನು ಈ ಟೈಮಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ಒನ್ ಇಯರ್ ಹೋಗಿಲ್ಲ ನಾನು ಇಲ್ಲಿ, ಹೋಗಲಿಲ್ಲ. ಬಟ್ ಐ ವಿಲ್ ನಾಟ್ ಗಾನಾ, ಸಮ್ ಅದರ್ ಕಂಟ್ರೀಸ್ ನಾನು. ಓಕೆ, ಹೌ ಇಸ್ ದ ಬಿಸ್ನೆಸ್ ಹೇಗಿದೆ? ಇಟ್ಸ್ ಗುಡ್ ಬಿಸ್ನೆಸ್. ಮೇ ಬಿ ಬಿಸ್ನೆಸ್ ಎಲ್ಲ ಗುಡ್ಡೆ, ಯಾವ್ದು ಹಾಳಲ್ಲ. ಹಣ ಕರೆಕ್ಟಾಗಿ ಬರಬೇಕು ನಮಗೆ. ದರ್ ಇಸ್ ಬಿಸ್ನೆಸ್ ಎವ್ರಿಥಿಂಗ್ ಇಸ್ ಗುಡ್. ನಮಗೆ ಯಾರು ಇದು ಅಂದರೆ ಈ ಸೇಲ್ ಮಾಡಿದ ಗೂಡ್ಸ್ ಇದು, ಇಫ್ ದೇ ಗಿವ್ ಮಿ ಅಸ್ ಪ್ರಾಪರ್ ಮನಿ ದೆನ್ ಇಟ್ ಇಸ್ ಓಕೆ. ಅದೇ ಪ್ರಾಬ್ಲಮ್ ಅಲ್ಲ, ವ್ಯವಹಾರ ಪಕ್ಕ ಇರಬೇಕು. ಎವ್ರಿ ಬಿಸ್ನೆಸ್ ಇಸ್ ಗುಡ್. ಓಕೆ, ಈಗ ಇಷ್ಟೆಲ್ಲ ನೀವು ಕೆಲಸಗಳು ಮಾಡ್ತಿರ್ಬೇಕಾದ್ರೆ, ನೀವು ಟಿಂಬರ್ ಬಿಸ್ನೆಸ್ ಮಾಡಬೇಕಾದ್ರೆ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕಾದ್ರೆ ನಮ್ಮ ಇಂಡಸ್ಟ್ರಿನ ಫಾಲೋ ಮಾಡ್ತಾ ಇದ್ರಾ? ಹಾಂ, ಎಸ್. ದೇ ಆರ್ ಆಲ್ ಸೋ ಹ್ಯಾಪಿ ದಟ್ ಚಿಕ್ಕ ಮಕ್ಕಳೆಲ್ಲ ದೇ ನೋ ಮಿ, ದೇ ರೆಕಗ್ನೈಸ್ ಮಿ ಸ್ಟಿಲ್. ಅದು ನನಗೆ ಭಾಳ ಖುಷಿ ಆಯಿತು. ಅಂದರೆ ಸ್ಟಿಲ್ ದೇ ರಿಮೆಂಬರ್ ಮೀ, ಅಂದರೆ ಐ ಹ್ಯಾವ್ ಮೇಡ್ ಸಮ್ ಇಂಪ್ಯಾಕ್ಟ್. 100% Impact is there in the industry. That is the magic of cinema and Exactly. silver screen. Yes.